ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 45 ವರ್ಷದಿಂದ ಮಾಡ್ತಾ ಇದ್ದೀರಾ? ಹಾ, ಹೌದಾ? ಹಾ, ದಿವಸ ಬರ್ತೀರಾ ಕೆಲಸ ಮಾಡಕ್ಕೆ? ಹಾ, ಸ್ನೇಹಿತರೆ, 1927ರಲ್ಲಿ ಮಹಾತ್ಮ ಗಾಂಧೀಜಿಯವರೇ ಬಂದು ಸ್ಥಾಪನೆ ಮಾಡಿರುವಂತಹ ಒಂದು ಖಾದಿ ಗ್ರಾಮೋದ್ಯೋಗ ಕೇಂದ್ರ ಬದನವಾಳದಲ್ಲಿ ನಾವು ಇವತ್ತಿದ್ದೀವಿ. ಬದನವಾಳು ಕರ್ನಾಟಕದ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿರುವಂಥದ್ದು. ಇದಕ್ಕೆ ತನ್ನದೇ ಆಗಿರತಕ್ಕಂತಹ ಇತಿಹಾಸ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1927ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಸ್ಥಾಪನೆಯ ಕಾರ್ಯಕ್ರಮಕ್ಕೂ ಕೂಡ ಬಂದಿರುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ. ಅಷ್ಟಲ್ಲದೆ 1932ರಲ್ಲೂ ಕೂಡ ಗಾಂಧೀಜಿಯವರು ಈ ಸ್ಥಳಕ್ಕೆ ಬಂದು ಸ್ವರಾಜ್ಯವನ್ನು ಘೋಷಿಸ್ತಾರೆ ಮತ್ತು ಗುಡಿ ಕೈಗಾರಿಕೆಗಳು ಮತ್ತು ಖಾದಿಯನ್ನು ಹೆಚ್ಚಾಗಿ ಜನರು ಬಳಸಬೇಕು ಮತ್ತು ದೇಶಿ ವಸ್ತುಗಳನ್ನು ಈ ದೇಶದಲ್ಲಿ ಹೆಚ್ಚಾಗಿ ಪ್ರಚಾರ ಮಾಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಖಾದಿ ಗ್ರಾಮೋದ್ಯೋಗ ಕೇಂದ್ರವನ್ನು ಅವರು ಪ್ರಚಾರ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಪ್ರೇರಿತರ ಪರಾಗಿ ಸಾಕಷ್ಟು ಜನ ಇಲ್ಲಿ ಖಾದಿಯನ್ನು ನೇಯುವಂಥ ಕೆಲಸ ಶುರು ಮಾಡ್ತಾರೆ. ಅದರ ಜೊತೆಗೆ ಆ ದಿನದಿಂದ ಈ ದಿನದವರೆಗೂ ಕೂಡ ಸಾಕಷ್ಟು ಮಹಿಳೆಯರು ಇಲ್ಲಿ ಖಾದಿಯನ್ನು ನೇಯ್ಗೆ ಮಾಡ್ತಾ ಇರುವಂಥದ್ದು ಕೂಡ ನಾವು ಇವತ್ತಿಗೂ ಕಾಣ್ಬೋದು. ಅಂತಹ ಒಂದು ಐತಿಹಾಸಿಕ ಸ್ಥಳಕ್ಕೆ ಗಣರಾಜ್ಯೋತ್ಸವ ದಿನದಿಂದ ಆ ದಿನದಂದು ವಿಶೇಷವಾಗಿ ಇಲ್ಲಿ ಆಗಮಿಸಿ ಗಾಂಧೀಜಿಯವರು ನಡೆದಾಡಿರುವಂತಹ ಎಲ್ಲ ಸ್ಥಳದಲ್ಲಿ ನಾವು ಬಂದಿರುವಂಥದ್ದು ಕೂಡ ಒಂದು ಹೆಮ್ಮೆಯ ಮತ್ತು ಧನ್ಯನಾಗಿರುವಂತಹ ಅನುಭವ ನನಗಾಗ್ತಾ ಇದೆ. ತಾವೆಲ್ಲರೂ ಇಲ್ಲಿ ಬಂದು ಈ ಥರದ ಕೇಂದ್ರಗಳಿಗೆ ಭೇಟಿ ನೀಡಿ ಹೆಚ್ಚೆಚ್ಚು ಇತಿಹಾಸವನ್ನು ಪ್ರಚಾರಗೊಳಿಸುವಂತಹ ಕೆಲಸವನ್ನು ಕೂಡ ಮಾಡೋಕ್ಕೆ ಸಾಧ್ಯತೆ ಇದೆ. ಮತ್ತು ನಮ್ಮ ಇತಿಹಾಸವನ್ನು ನಾವು ಅರ್ಥಕೊಂಡ್ರೆ ಇತಿಹಾಸದಲ್ಲಾಗಿರುವಂತಹ ಚರಿತ್ರೆಯ ಭಾಗದ ಪುಟಗಳನ್ನು ತೆಗೆದು ನೋಡಿದಾಗ ಖಂಡಿತವಾಗ್ಲೂ ನಮಗೆ ಸ್ವರಾಜ್ಯದ ನಿಜವಾದ ಅರ್ಥವೂ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಮುಂದಿನ ಜನಾಂಗಕ್ಕೂ ಕೂಡ ಹೇಳ್ಕೊಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಮತ. ಅವ್ರು ಮಾಡ್ಕೊಂಡು ವಹಿಸ್ಕೊಂಡು ಮಾಡ್ತಾರೆ. ಈಗ ಒಂದು ವಾರದಲ್ಲೆಲ್ಲ ಮೀಟಿಂಗ್ ಎಲ್ಲ ಯಾಕಂದ್ರೆ ಇದು ಸಂಬಳ ಹೆಚ್ಚಾಗಬೇಕು, ಏನು ಇಲ್ಲ ಇದರಲ್ಲಿ ಪ್ರಯೋಜನ ಇಲ್ಲ. ಒಂದು ತಿಂಗಳಿಗೆ ಅವ್ರು 300 ರೂಪಾಯಿ ಮಾಡ್ಬೇಕು. ಒಂದು ದಿವಸಕ್ಕೆ ಕೆಲಸ ಮಾಡ್ತಾರೆ. ಅವ್ರಿಗೆ ಏನೂ ಗೊತ್ತಿಲ್ಲ ಪಾಪ ಅಂತ ಅಂದ್ಬಿಟ್ಟು ಪ್ರಸಾದ್ ಸರ್ ಬಂದು ಇಲ್ಲೇ ಆಟ ಇದ್ದಾರೆ. ಇಲ್ಲೇ ಇದ್ದಾರೆ, ಇದ್ದಾರೆ. ಅವರಿಂದ ನನ್ನ ಸರ್ಕಾರದಿಂದ ಪ್ರೋತ್ಸಾಹ ಸಿಗುತ್ತೆ. ಅದು ಕೊಟ್ಟಿಲ್ಲ ಸರ್. 3 ವರ್ಷ ಆಯ್ತು. 3 ವರ್ಷದಿಂದ ಯಾವ್ದು ಒಳ ನರಸೀಪುರ ಸೆಕ್ರೆಟರಿ ವಹಿಸ್ಕೊಂಡು ನಮ್ಗ ಹಿಡಿದಿರೋ ದುಡ್ಡು ಇದೆ 12 ರೂಪಾಯಿ ಹಿಡಿತಾರೆ ನಮ್ಗ. ಅದನ್ನೇ ನಮ್ಗೆ ಪ್ರೋತ್ಸಾಹ ನಾನು ಕೊಟ್ಟಿಲ್ಲ. ಒಬ್ಬೊಬ್ಬರಿಗೆ 10,000-15,000 ದುಡ್ಡು ಆಗಿದಾವೆ. ಆ ಏವಾಣನು ಕೊಟ್ಟಿಲ್ಲ ಸರ್. ನಮ್ಗೆ ಮೊದ್ಲು ಪ್ರಭು ಸರ್ ಮಾರಣ್ಣ ಇದ್ದಾಗ ಅವ್ರು ನಮ್ಗೆ ಕೊಡ್ತಿದ್ರು. ಈಗ ಯಾವ್ದು ಬರ್ತಾ ಇಲ್ಲ ಸರ್. ಅದಕ್ಕೆ ಅವ್ರು ಎಲ್ಲ ಬಂದಾರ, ಸೆಕ್ರೆಟರಿ ಬರ್ಲಿಲ್ಲ. ಇನ್ನೆಲ್ಲ ಆಮೇಲೆ ಸರ್ಕಾರದ
ಸರ್ಕು ಕೂಡ ತರ್ಬೇಕು ಸರ್. ಅವರೆಲ್ಲ ಬಂದಿದೆ ಆಟ ಆಡ್ತಾರೆ. ನಮ್ಮ ಸಲುವಾಗಿ ಆಟ ಆಡಿ ಹೆಣ್ಮಕ್ಳಿಗೆ ಎಷ್ಟೊಂದು ಅನ್ಯಾಯ ಆಯ್ತಲ್ಲ. ಇವ್ರಿಗೆ ಏನಾದ್ರು ಮಾಡ್ಬೇಕು. ಸರ್ 15 ದಿನ ಇಲ್ಲೇ ಬಂದು ಎಲ್ಲ ತರದಲ್ಲೂ ಹೊರಟಾಡ್ತಾವ್ರೆ. ಸಿದ್ದರಾಮಯ್ಯನವರು ಅವರು ಅವರೆಲ್ಲ ಮೊನ್ನೆ 15 ದಿವಸದಲ್ಲಿ ಕರೆಸಿದ್ರು. ಇವತ್ತು ಗಾಂಧಿ ಜಯಂತಿ ನಮ್ಮೂರ್ಲಿ ಹುಟ್ಟಿ ಬೆಳೆದು ಗಾಂಧಿ ಜಯಂತಿ ಇದ್ರು ಇವತ್ತು ನಮ್ಮೂರ ಸೆಕ್ರೆಟರಿ ಇಲ್ಲಿ ಒಳನರಸೀಪುರ ಸೆಕ್ರೆಟರಿ ಒಂದ್ ಪೂಜೆ ಇಲ್ಲ, ಒಂದ್ ಪುರಸ್ಕಾರ ಇಲ್ಲ. ನಮ್ಮ ಇಲ್ಲಿ ಸೆಕ್ರೆಟರಿಯಾಗಿ ಮೇಸ್ಟ್ರಾಗಿ ಇಟ್ಕೊಂಡು ಅವ್ರನ್ನೂ ಒಳನರಸೀಪುರ ಕಳ್ಸಾರ. ಯಾಕ ಬಟ್ಟೆ ವ್ಯಾಪಾರ ಮಾಡಕ್ ಕಳ್ಸಾರ. ಹಾಗಾದ್ರೆ ನಮ್ ಗಾಂಧಿ ಜಯಂತಿ ಇರೋದೇನಕ್ಕೆ? ನೀವೆಲ್ಲ ಬಂದು ಓಡಾಡ್ತಾ ಇದಾರೆ. ಪರ್ಸನ ಸರ್ ಯಾರನ್ನೋ ಕರದೆ ಪಾಪ ಇವತ್ತು 7 ಗಂಟೆಗೆ ಅವರು ಬಾವುಟ ಏರ್ಸಾರ ಸರ್. ಹಾಗಾದ್ಮೇಲೆ ಇವ್ರಿಗೆ ಏನಕ್ಕೆ ಕೆಲಸ? ಇಲ್ಲ ಒಂದ ಆಯುಧ ಪೂಜೆ ಮಾಡ್ತಾನೆ ಸರ್, ಇಷ್ಟೇ ಕಳಪಿ ಕೊಡೋದು. ನಮ್ಗ್ ಕಳಪಿ ಇಷ್ಟೇ. ಒಂದ್ 10 ರೂಪಾಯಿ ಇಲ್ಲ, ಒಂದ್ 10 ರೂಪಾಯಿನಾದ ಏನಾದ್ರು ಪ್ರಾಫಿಟ್ ಇಲ್ಲ. ಯಾರು ಬಂದು ಇಲ್ಲಿ ನಮ್ ಕೆಲಸ ಮಾಡೋದನ್ನ ಯಾರು ಹಿಡಿಸಲ್ಲ ಸರ್. ನಾವು ಏನಾದ್ರೂ ಜಮೀನ್ ಕೆಲ್ಸಕ್ಕೆ ಹೋಗಲ್ಲ, ಎಲ್ಗೂ ಹೋಗಲ್ಲ. ಗಾಂಧಿ ತಾತ ನಿಮ್ಗೆ ಮಾಡ್ತಾ ಇದೀವಿ. ಇಲ್ಲಮ್ಮ ಎಲ್ಲಾ ವಿಷಯಗಳು ನಾವು ಗಮನ ತರ್ತೀವಿ. ಆಯ್ತಾ? ನಿಮ್ಗೆ ಏನ್ ಸಹಾಯ ಕೊಡ್ಸೋಕ್ ಸಾಧ್ಯ? ಆಮೇಲೆ 3 ವರ್ಷದಿಂದ ನಮ್ಗೆ ಯಾವ್ದೋ ಸರ್ಕಾರದಿಂದ ದುಡ್ಡು ಕೊಡ್ತಿರೋ ಅದು ಯಾವ್ದು ಬಂದಿಲ್ಲ ಸರ್. ಆರ್ಥಿಕ ವರ್ಗ ಕೊಡ್ತಿರೋ ಹೆಣ್ಮಕ್ಳಿಗೆ ಏನು ಬರ್ತಿಲ್ಲ. ಏನು ಕೇಳಬೇಡಿ. ಗೌರಿ ಹಬ್ಬ 15 ದಿವಸ ಅಂತ ಬಂದ್ಬಿಡ್ತಿದ್ವಿ. ಪ್ರಭು ಸರ್ ಇದ್ದಾಗ, ಮಾದೇವಣ್ಣ ಇದ್ದಾಗ, ಸೆಕ್ರೆಟರಿ ಇದ್ದಾಗ ಈಗ ಯಾವನೂ ಕೊಡ್ತಾ ಇಲ್ಲ. ಈಗ 4 ತಿಂಗಳ ಸಂಬಳ ಹಾಕಿ ಹೆಣ್ಮಕ್ಳು ಸಂಬಳನೇ ಆಗಿಲ್ಲ. ಯಾಕಂದ್ರೆ ಬಟ್ಟೆ ವ್ಯಾಪಾರ ಆಗಲ್ಲ. ಮನೇಲಿ ಬಟ್ಟೆ ವ್ಯಾಪಾರ ಐತಲ್ಲ. ಈಗ ಅವ್ರು ಯಾಕೆ ವ್ಯಾಪಾರ ಆಗಲ್ಲ ಅಂದ್ಬಿಟ್ಟು ಪ್ರಶಾಂತ್ ಸರಿಯ ಈಗ 15 ದಿವಸದಿಂದ 7 ಲಕ್ಷ ರೂಪಾಯಿ ಪಟ್ಟ ಮಾಡ್ತಾರೆ. ಅದನ್ನೇ ನಮ್ ಕೈಗೆ ಸಂಬಳ ಹಾಕಿನಿ ಅಮ್ಮ. ಮಂಗಳವಾರ ಬುಧವಾರ ಗಂಟ ತಕೊಳ್ಳಿ ರಜಾ ಬಿದ್ಬಿಟ್ಟದ. ಆಮೇಲೆ ಹತ್ತಿ ತೀರೋಗದ ಸರ್. ನಮ್ಗೆ ಹತ್ತಿನೂ ಇದೆ. ಶಿಲಾತ್ರ ಅಪ್ಕಟ್ ಆಯ್ತು ಅಷ್ಟೇ ಕೆಲಸ. ತಂದು ಕೊಟ್ಮೇಲೆ ನೀವು ಅವ್ರಿಲ್ಲ ಕಾರ್ಯ ಮಾಡ್ಲವ್ರ. 2 ಸರಿ ಅದು ಮುಗಿತಂತೆ. ಅದು 1 ವಾರಕ್ಕೆ ಒಬ್ರು ತೀರ್ಸ್ಬಿಡ್ತಾರೆ ಸರ್. ಈಗ 1 ವಾರಕ್ಕೆ ಹಚ್ಚಿನಕ್ಕೆ ತೀರ್ಸ್ಬಿಡ್ತಾರೆ. ಆಮೇಲೆ ಇನ್ನು 1ನೇ ತಾರೀಕು ಕೊಟ್ರೆ 15ನೇ ತಾರೀಕು, 15ನೇ ತಾರೀಕು ಕೊಟ್ರೆ 1ನೇ ತಾರೀಕು. ಅದು ಎನಿ ಟೈಮು ನಮ್ಗೆ ಸಾಕಾಗಷ್ಟು ಹಂಚಿ ಕೊಟ್ರೆ ಸರ್ ಬಟ್ಟೆ ವ್ಯಾಪಾರ ಆಗದ. ಬಟ್ಟೆ ವ್ಯಾಪಾರ ಆಗಲ್ಲ. ಅದು ಖಾದಿ ಬಟ್ಟೆಗೆ ಜಾಸ್ತಿ ರೈಟು, ವ್ಯಾಪಾರ ಆಗಲ್ಲ ಅದು. ಅದಕ್ಕೆ ನಮ್ಗೆ ತಿಂಗಳಿಗೆ 2 ಸೆಟ್ನೇ ಕೊಡ್ಲಿ, ಅದೇನು ಅಭ್ಯಂತರ ಇಲ್ಲ. 2 ಸೆಟ್ನೇ ಕೊಡ್ಲಿ. ಆದ್ರೂ ಈಗ ಹತ್ತಿ ತೀರೋಗಲ್ಲ. ಹತ್ತಿ ಚಿತ್ರದುರ್ಗದಿಂದ ಬರ್ಬೇಕು ಸರ್. ಚಿತ್ರದುರ್ಗದಿಂದ ಬರ್ಬೇಕು. ಒಂದ್ಸರಿ ಬರ್ಸಲ್ಲ ಇಲ್ಲ. ಎಲ್ಲ ಸಮಸ್ಯೆ ಇದೆ ಸರ್. ಬೇಜಾನ್ ಸಮಸ್ಯೆ ಇದೆ ಸರ್. ಲಾರಿ ಬಾಡಿಗೆ ಕೊಟ್ಟು ತಂದು ಅವ್ರು ಬುಕ್ ಮಾಡೋ ಗಂಟ ಇಲ್ಲಿ 2 ತಿಂಗಳು 3 ತಿಂಗಳು ಐತೆ. ಆ ತಿಂಗಳು ನಾವು ಮಾಡಿರ್ತೀವಿ. ಈಗ 1 ತಿಂಗಳು ಆಗುತ್ತೆ ಸರ್. 1 ತಿಂಗಳು ಆಗುತ್ತೆ ಮುಗೋದೈತೆ. ಈಗ ನಾವು 1ನೇ ತಾರೀಕು ಎಲ್ಲ ರಜೆ ತಗೋತೀವಿ. ಶಿಲಾತ್ರ ಹಬ್ಬಕ್ಕೆ ರಜೆ ತಗೋಬೇಕಲ್ಲ ಸರ್, ಕೆಲಸ ಆಯ್ತಲ್ಲ. ಅದಕ್ಕೆ ಇನ್ನೊಂದು ತಿಂಗಳು ನಮ್ಗೆ ಬಂದ್ಮೇಲೆ ನಮ್ಗೆ ಮುಂದೊಂದು ತಿಂಗಳು ಆಗ್ಲಿ ಅಂದ್ಬಿಟ್ಟು ನಾವೇ 1ನೇ ತಾರೀಕು ಎಲ್ಲ ರಜೆ ತಗೋತೀವಿ. ಅದರಿಂದ ಗಮನ ತರ್ತೀವಮ್ಮ. ಸರಿ ಸರ್.